ಮೌಢ್ಯ ಹೋಮ ಹವನ ಮಾಟ ಮಂತ್ರಗಳ ವಿರುದ್ಧ ಕಾಯ್ದೆ ಮಾಡಿದ ವ್ಯಕ್ತಿಯೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಂದು ಕಾಯಕ ಸಮುದಾಯದ ರಾಜ್ಯಾಧ್ಯಕ್ಷ ಪುಟ್ಟಸಿದ್ದ ಶೆಟ್ಟಿಯವರು ತಿಳಿಸಿದರು. ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳ ಯೋಜನೆ ತಂದಿದ್ದು, ಇದು ಬಡವರ ಪಾಲಿಗೆ ಅಕ್ಷಯ ಪಾತ್ರೆ ಇದ್ದಂತೆ. ಇವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬಾರದು, ಕಾನೂನು ಹೋರಾಟ ಮಾಡಬೇಕೆಂದು ತಿಳಿಸಿದರು. ಎರಡನೇದಾಗಿ ಅವರು 23ರಲ್ಲಿ ನಡೆದಂತ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ 136 ಸೀಟ್ಗಳನ್ನು ಗೆದ್ದು ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾದಂತ ಕೀರ್ತಿ ಸಿದ್ದರಾಮಯ್ಯನವರು. ಸರ್, ನಾನು ವೈಯಕ್ತಿಕವಾಗಿ ಸ್ವಾಮಿ 1994ರಿಂದ ಅವರನ್ನ ಕಂಡಿದ್ದೇನೆ. ಅದಕ್ಕಿಂತ ತುಂಬಾ ಹಿಂದೆ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದು, ಕನ್ನಡ ಒಂದು ಸಂರಕ್ಷಣಾ ವೇದಿಕೆಯಲ್ಲಿ ಅವರು ಈ ನಾಡಿನಲ್ಲಿ ಕೆಲಸ ಮಾಡಿದ್ದು ಇತಿಹಾಸ. ಕಾವಲು ಸಮಿತಿ, ಕನ್ನಡ ಕಾವಲು ಸಮಿತಿ, ಅವರು ಆಳುವ ಪಕ್ಷದಲ್ಲಿ ಇಲ್ಲದೆ ಇದ್ರೂ ಕೂಡ ಅವ್ರನ್ನ ಗುರುತಿಸಿ ಅದನ್ನ ಜವಾಬ್ದಾರಿಯನ್ನು ಕೊಟ್ಟಿದ್ರು. ರಾಮಕೃಷ್ಣ ಹೆಗಡೆ ನನಗೆ ಕೊಟ್ಟಾಗೆ, ನನಗೆ ತಿಳಿದಾಗೆ ಅವ್ರಿಗೆ ಅವತ್ತು ಡಿಪಾಸಿಟ್ ಕಟ್ಟಕ್ಕೂ ದುಡ್ಡಿರ್ಲಿಲ್ಲ. ಡಿಪಾಸಿಟ್ ನ ಅಭಿಮಾನಿಗಳು ಕಟ್ಟಿದ್ರು. ಅಂತಹ ಒಬ್ಬ ವ್ಯಕ್ತಿ ಕಳೆದ 94ರಿಂದ ಈಗ 2024ಕ್ಕೆ ಬಂದಿದ್ದೀವಿ. 2024 ಈ ಕಳೆದ 40 ವರ್ಷಗಳಿಗೂ ಹೆಚ್ಚು ಅವ್ರ ಜೊತೆ ನನ್ನ ಒಡನಾಟ ಇದೆ. ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕಿ ಇದ್ದಾಗೆ ಅಧಿಕಾರವನ್ನ ಮಾಡಿದವರು.